ಫಸ್ಟ್ ಒನ್ ಪ್ರಾಮಿನೆಂಟ್ ಅಂದರೆ ತುಂಬ ಇಂಪಾರ್ಟೆಂಟ್, ಪ್ರಮುಖವಾದ, ಪ್ರಧಾನವಾದ ಅಂತ ಹೇಳೋ ಕಡೆ ಎಲ್ಲ ಪ್ರಾಮಿನೆಂಟ್ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ಈಸ್ ಅ ಪ್ರಾಮಿನೆಂಟ್ ಪ್ಲೇಯರ್ ಇನ್ ಟೀಮ್ ಇಂಡಿಯಾ. ಇಂಡಿಯಾ ಹ್ಯಾಸ್ ಬಿಕಮ್ ಮೋರ್ ಪ್ರಾಮಿನೆಂಟ್ ಇನ್ ಸಾಫ್ಟ್ವೇರ್ ಎಕ್ಸ್ಪೋರ್ಟ್. ಸೊ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ನಲ್ಲಿ ಇಂಡಿಯಾ ಪ್ರಧಾನವಾಗಿದೆ, ಅಂದರೆ ಬೇರೆಯವರಿಗಿಂತ ಹೆಚ್ಚು ಇಂಪಾರ್ಟೆಂಟ್ ಆಗಿದೆ, ಮೊದಲಿಗಿಂತ ಹೆಚ್ಚು ಇಂಪಾರ್ಟೆಂಟ್ ಆಗಿದೆ, ಪ್ರಧಾನವಾಗಿದೆ ಇದೆ ಅನ್ನೋ ಕಡೆ. ರೈಟ್. ದ ಶಾಪ್ ಈಸ್ ಲೊಕೇಟೆಡ್ ಇನ್ ಅ ಪ್ರಾಮಿನೆಂಟ್ ಪೊಸಿಷನ್ ಇನ್ ದ ಏರಿಯಾ. ಸೊ ಪ್ರಾಮಿನೆಂಟ್ ಪೊಸಿಷನ್ ಅಂದ್ರೆ ಅರ್ಥ ಎಲ್ಲರೂ ನೋಟಿಸ್ ಮಾಡುವಂತ ಪೊಸಿಷನ್, ತುಂಬಾ ಜನ ಓಡಾಡುವಂತ ಪೊಸಿಷನ್, ಅದು ಅಂತ ಜಾಗದಲ್ಲಿ ಶಾಪ್ ಲೊಕೇಟ್ ಆಗಿದೆ. ಹೇಳ್ತಿರ್ತೀವಲ್ಲ, ಇದೊಂದು ಪ್ರೈಮ್ ಲೊಕೇಶನ್, ಈ ಲೊಕೇಶನ್ ಅಲ್ಲಿ ಶಾಪ್ ಇದ್ರೆ ಚೆನ್ನಾಗಿ ನಡೆಯುತ್ತೆ ಅಂತ. ಸೊ ಅದನ್ನ ಪ್ರಾಮಿನೆಂಟ್ ಪೊಸಿಷನ್ ಅಂತ ಕರೀತಾರೆ. ವಿಮೆನ್ ಪ್ಲೇಡ್ ಅ ಪ್ರಾಮಿನೆಂಟ್ ರೋಲ್ ಇನ್ ದ ಇಂಡಿಯನ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್. ಪ್ರಾಮಿನೆಂಟ್ ರೋಲ್, ತುಂಬಾ ಪ್ರಮುಖವಾದ ಪಾತ್ರ. ನೆಕ್ಸ್ಟ್ ಒನ್ ಮೀಡಿಯಾಕರ್. ಮೀಡಿಯಾಕರ್ ಅಂದ್ರೆ ಆವರೇಜ್, ಸಾಧಾರಣ ಮಟ್ಟ, not a good quality. His movies are just mediocre, not good enough, not great movies, mediocre movies. I don't want to live a mediocre life. ನನಗೆ ಈ ಆವರೇಜ್ ಲೆವೆಲ್ ಲೈಫ್ನ ಲೀಡ್ ಮಾಡೋದು ಇಷ್ಟ ಇಲ್ಲ. ಡು ಯು ಲೈಕ್ ಬೀಯಿಂಗ್ ಮೀಡಿಯಾಕರ್? ಮೀಡಿಯಾಕರ್ ಆಗೇ ಇರೋದು ನಿನಗೆ ಇಷ್ಟನಾ? ಅಂದ್ರೆ ನೀನೇನು ಅಚೀವ್ಮೆಂಟ್ ಮಾಡೋಲ್ವಾ, ಯಾವಾಗಲೂ ಹೀಗೆ ಇರ್ತೀಯಾ? ಈವನ್ ಹೀ ಸ್ಟಡಿಡ್ ಇನ್ ಅ ಮೀಡಿಯಾಕರ್ ಸ್ಕೂಲ್. ಅಂದ್ರೆ ಏನು ದೊಡ್ಡ ಸ್ಕೂಲ್ ಅಲ್ಲ, ಮೀಡಿಯಾಕರ್ ಸ್ಕೂಲ್. The team gave another mediocre performance. We don't want mediocre and incompetent employees. ನಮ್ಗಂತ ಎಂಪ್ಲಾಯೀಸ್ ಬೇಡ. ರೈಟ್. ನೆಕ್ಸ್ಟ್ ಒನ್ ಲೆಜಿಟಿಮೇಟ್. ನ್ಯಾಯಬದ್ಧವಾದ, ಪರ್ಮಿಟ್ ಆಗಿರುವಂತಹ, ಕಾನೂನು ಸಮ್ಮತವಾಗಿರುವಂತಹದ್ದು, ಲೀಗಲ್ ಆಗಿರುವಂತದ್ದು, ಒರಿಜಿನಾಲಿಟಿ ಹೊಂದಿರುವಂತದ್ದು. ಇಸ್ ದಟ್ ಕಂಪನಿ ಲೆಜಿಟಿಮೇಟ್? ನೀವು ತುಂಬಾ ಸರಿ ಈ ತರ ಫ್ರಾಡ್ ಕಂಪನಿಗಳ ಬಗ್ಗೆ ಮಾತಾಡ್ತಾ ಇರುವಾಗ ಅದು ಫ್ರಾಡ್ ಕಂಪನಿನ, ಲೆಜಿಟಿಮೇಟ್ ಕಂಪನಿನ ಅಂತ ಕೇಳಬೇಕು. ಅಂದ್ರೆ ಆ ಕಂಪನಿ ಲೀಗಲ್ ಆಕ್ಟಿವಿಟೀಸ್ ಮಾಡ್ತಿದ್ಯಾ? ದಿಸ್ ಐಡಿ ಪ್ರೂಫ್ ಡಸಂಟ್ ಸೀಮ್ ಲೆಜಿಟಿಮೇಟ್. ಸೊ ತುಂಬಾ ಸರಿ ಈ ತರ ಐಡಿ ಪ್ರೂಫ್ ಒರಿಜಿನಲ್ ಇರುತ್ತೆ, ಡೂಪ್ಲಿಕೇಟ್ ಇರುತ್ತೆ ಅಲ್ವಾ? ಲೆಜಿಟಿಮೇಟ್ ಇದೆ ಅಂದ್ರೆ ಅರ್ಥ ಅದು ಒರಿಜಿನಲ್, ಅಂದ್ರೆ ಗವರ್ನಮೆಂಟ್ ಇಶ್ಯೂ ಮಾಡಿರುವಂತ ಐಡಿ ಕಾರ್ಡ್. ಸೊ ಇನ್ಮೇಲಿಂದ ಈ ವರ್ಡ್ ಯೂಸ್ ಮಾಡಿ. ದಟ್ಸ್ ಅ ಪರ್ಫೆಕ್ಟ್ಲಿ ಲೆಜಿಟಿಮೇಟ್ ಕ್ವಶನ್. ಅಂದ್ರೆ ಅದು ಪ್ರಾಪರ್ ಕ್ವಶನ್, ಫೇರ್ ಕ್ವಶನ್. ದೇ ನಾಟ್ ಡೂಯಿಂಗ್ ಎನಿಥಿಂಗ್ ರಾಂಗ್, ದೇ ಆರ್ ಡೂಯಿಂಗ್ ಲೆಜಿಟಿಮೇಟ್ ಬಿಸ್ನೆಸ್ ಆಕ್ಟಿವಿಟೀಸ್. ಅಂದ್ರೆ ಅವ್ರು ಏನ್ ತಪ್ಪು ಮಾಡ್ತಿಲ್ಲ, ಲೀಗಲ್ ಆಗಿನೇ ಬಿಸ್ನೆಸ್ ಆಕ್ಟಿವಿಟೀಸ್ ಮಾಡ್ತಿದ್ದಾರೆ. ಹಿ ಹ್ಯಾಡ್ ಅ ಲೆಜಿಟಿಮೇಟ್ ರೀಸನ್ ಫಾರ್ ಬೀಯಿಂಗ್ ಲೇಟ್. ವ್ಯಾಲಿಡ್ ರೀಸನ್, ಜಸ್ಟಿಫೈಯಬಲ್ ರೀಸನ್ ಅನ್ನೋ ಮೀನಿಂಗ್ ಕೂಡ ಬರುತ್ತೆ. ರೈಟ್. ನೆಕ್ಸ್ಟ್ ಒನ್ ಎಂಥೂಸಿಯಾಸ್ಟಿಕ್, ಅಂದ್ರೆ ಉತ್ಸಾಹಶಾಲಿಗಳಾಗಿರೋದು. ಹಿ ವಾಸ್ ಎ ಟ್ರಿಮೆಂಡಸ್ಲಿ ಎಂಥೂಸಿಯಾಸ್ಟಿಕ್ ಟೀಚರ್, ಅಂದ್ರೆ ತುಂಬಾ ಉತ್ಸಾಹಶಾಲಿ ಟೀಚರ್. ಯು ಡೋಂಟ್ ಸೀಮ್ ವೆರಿ ಎಂಥೂಸಿಯಾಸ್ಟಿಕ್ ಅಬೌಟ್ ದ ಟ್ರಿಪ್. ನಾವೆಲ್ಲ ಟ್ರಿಪ್ ಹೋಗ್ತಾ ಇದೀವಿ, ಬಟ್ ಅಂದ್ರೆ ನೀನ್ ಯಾಕೆ ಉತ್ಸಾಹಶಾಲಿಯಾಗಿ ಕಾಣಿಸ್ತಿಲ್ಲ, ನನ್ಗೆ ಯಾಕೆ ಇಂಟ್ರೆಸ್ಟ್ ಇಲ್ಲದೆ ಇರೋ ತರ ಕಾಣಿಸ್ತಿದೆ. ದ ಮ್ಯಾನೇಜರ್ ವಾಸ್ ಎಂಥೂಸಿಯಾಸ್ಟಿಕ್ ಅಬೌಟ್ ಹಿಸ್ ಪ್ಲಾನ್ಸ್. ದ ಮ್ಯಾನುಫ್ಯಾಕ್ಚರ್ ಹೈ ಅಂಡ್ ಸ್ಮಾರ್ಟ್ ಫೋನ್ಸ್ ಫಾರ್ ಎಂಥೂಸಿಯಾಸ್ಟಿಕ್ ಕಸ್ಟಮರ್ಸ್. ಕೆಲವು ಸ್ಮಾರ್ಟ್ ಫೋನ್ಗಳ ರೇಟ್ ತುಂಬಾನೇ ಹೈ ಇರುತ್ತೆ, ಬಟ್ ಆ ಸ್ಮಾರ್ಟ್ ಫೋನ್ಗಳು ಎಲ್ಲರಿಗಲ್ಲ, ಎಲ್ಲ ನಾರ್ಮಲ್ ಕಸ್ಟಮರ್ಸ್ ಅದನ್ನ ತಗೊಳ್ಳಲ್ಲ. ಕೇವಲ ಎಂಥೂಸಿಯಾಸ್ಟಿಕ್ ಕಸ್ಟಮರ್ಸ್ ಮಾತ್ರ ತಗೊಂತಾರೆ. ಅಂಡ್ ಅವರು ಆ ಫೋನ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಕೇವಲ ಎಂಥೂಸಿಯಾಸ್ಟಿಕ್ ಕಸ್ಟಮರ್ಸ್ ಮಾತ್ರನೇ. ಅಂದ್ರೆ ಯಾರು ಅಂತ ಫೋನ್ ಅಲ್ಲಿ ಇಂಟ್ರೆಸ್ಟೆಡ್ ಇರ್ತಾರೆ, ಅವ್ರದೊಂದು ಸಪರೇಟ್ ಮಾರ್ಕೆಟ್ ಇರುತ್ತೆ ಅಲ್ವಾ? ಅದನ್ನ ಎಂಥೂಸಿಯಾಸ್ಟಿಕ್ ಕಸ್ಟಮರ್ಸ್, ಎಂಥೂಸಿಯಾಸ್ಟಿಕ್ ಮಾರ್ಕೆಟ್ ಅಂತಾರೆ. ರೈಟ್. ನೆಕ್ಸ್ಟ್ ಒನ್ ರೋಬಸ್ಟ್, ಅಂದ್ರೆ ಸದೃಢವಾದ. ಯಾವುದೇ ಪ್ರಾಬ್ಲಮ್ ಬಂದ್ರು ವೀಕ್ ಆಗದೆ ಇರೋದು, ಕೆಟ್ಟೋಗದೆ ಇರೋದು, ಸ್ಟಾಪ್ ಆಗದೆ ಇರೋದು, ಅವಾಗ ರೋಬಸ್ಟ್ ವರ್ಡ್ ಯೂಸ್ ಮಾಡ್ಬೇಕು. ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರೋ, ಸದೃಢವಾಗಿರೋದು, ಗಟ್ಟಿ ಮುಟ್ಟಾಗಿರೋದು. ಆ ರೋಬಸ್ಟ್ ಮೆಟಲ್ ಕ್ಯಾಬಿನೆಟ್, ರೋಬಸ್ಟ್ ಎಕಾನಮಿ, ರೋಬಸ್ಟ್ ಕಂಡೀಷನ್, ಅಂಡ್ ಈ ತರನು ಹೇಳ್ಬೋದು ರೋಬಸ್ಟ್ ಲೆಗ್ಸ್, ರೋಬಸ್ಟ್ ಬಾಡಿ ಅಂತ. ಹಿ ಲುಕ್ಸ್ ಫಿಟ್ ಅಂಡ್ ರೋಬಸ್ಟ್, ತುಂಬಾ ಗಟ್ಟಿಮುಟ್ಟಾಗಿ ಸದೃಢವಾಗಿದ್ದಾನೆ, ಅಂದ್ರೆ ಅವ್ನಿಗೇನು ಕಾಯಿಲೆಗಳೇ ಬರೋದಿಲ್ಲ. ದ ಕನ್ಸ್ಟ್ರಕ್ಷನ್ ಇಸ್ ನಾಟ್ ರೋಬಸ್ಟ್ ಎನಫ್, ಅಂದ್ರೆ ದೊಡ್ಡ ಮಟ್ಟದ ವೆಯ್ಟ್ ತಡ್ಕೊಳ್ದೇ ಇರುವಂತದ್ದು. ಏನಾದ್ರೂ ನ್ಯಾಚುರಲ್ ಡಿಸಾಸ್ಟರ್ ಆದ್ರೆ ಅದಕ್ಕೆ ತಡ್ಕೊಳ್ಳೋದೇ ಇಲ್ಲ. ಸೊ ಆ ತರ ಇದ್ರೆ ನಾಟ್ ರೋಬಸ್ಟ್ ಎನಫ್ ಅಂತೀವಿ. ವಿ ನೀಡ್ ರೋಬಸ್ಟ್ ಕಂಪ್ಯೂಟರ್ ಸಿಸ್ಟಮ್ಸ್ ಫಾರ್ ಅವರ್ ಬಿಸ್ನೆಸ್, ಅಂದ್ರೆ ಮೋಸ್ಟ್ ಪವರ್ಫುಲ್ ಕಂಪ್ಯೂಟರ್ ಸಿಸ್ಟಮ್ಸ್, ಯಾರು ಹ್ಯಾಕ್ ಮಾಡೋದಕ್ಕೆ ಆಗದೆ ಇರುವಂತದ್ದು. ಸೊ ರೋಬಸ್ಟ್ ಅಂದ್ರೆ ಬರೀ ಸ್ಟ್ರಾಂಗ್ ಅಲ್ಲ, ಸ್ಟ್ರೆಂತ್ ಅಲ್ಲ, ಒಂದು ಪ್ರಾಬ್ಲಮ್ ನ ತಡ್ಕೊಳ್ಳುವಂತಹ, ಡಿಸಾಸ್ಟರ್ ನ ತಡ್ಕೊಳ್ಳುವಂತಹ ಪವರ್ ಇರೋದಕ್ಕೆ ನಾವು ರೋಬಸ್ಟ್ ಅಂತೀವಿ. ಆ ಕಾಂಟೆಕ್ಸ್ಟ್ ನಲ್ಲಿ ಯೂಸ್ ಮಾಡ್ಬೇಕು. ದ ರೋಬಸ್ಟ್ ಫ್ರಾಗ್ರೆನ್ಸ್ ಆಫ್ ಕ್ಯಾಂಫರ್ ಅಂತ ಅನ್ನೋದು. ಕ್ಯಾಂಫರ್ ಅಂದ್ರೆ ಕರ್ಪೂರ, ಅದ್ರ ಸ್ಮೆಲ್ ಹೇಗಿರುತ್ತೆ, ತುಂಬಾ ಸ್ಟ್ರಾಂಗ್ ಆಗಿ, ತುಂಬಾ ಘಾಟ್ ಆಗಿರುತ್ತಲ್ವಾ, ಆ ಮೀನಿಂಗ್ ಕೊಡೋದು ಕೂಡ ಯೂಸ್ ಮಾಡ್ತೀವಿ, ರೋಬಸ್ಟ್ ಫ್ರಾಗ್ರೆನ್ಸ್ ಅಂತ. ರೈಟ್. ವಿಡಿಯೋದಲ್ಲಿ ನೀವೇನಾದ್ರೂ ಹೊಸದ್ ಕಲ್ತಿದ್ರೆ, ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಅಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.